ಮುಳಬಾಗಿಲು ನಗರದಲ್ಲಿ ನಂದಮೂರಿ ಬಾಲಕೃಷ್ಣ ಅಭಿಮಾನ ಬಳಗ ಎನ್ಬಿಕೆ ಫ್ಯಾನ್ಸ್ ತಾಲೂಕು ಅಧ್ಯಕ್ಷರಾದ ವಾಣಿಗಾನಹಳ್ಳಿ ಬಾಲಕೃಷ್ಣ ಅವರು ಇತ್ತೀಚಿನ ದಿನಗಳಲ್ಲಿ ಆಂಧ್ರಪ್ರದೇಶ್ ತೆಲುಗು ನಟ ನಟಸಿಂಹ ನಂದಮೂರಿ ಬಾಲಕೃಷ್ಣರವರು ಶೂಟಿಂಗ್ ಟೈಮ್ನಲ್ಲಿ ಸಣ್ಣ ಗಾಯಗಳಾಗಿದ್ದು ಬೇಗ ಗುಣಮುಖ ಆಗಬೇಕೆಂದು ನಗರದ ಕಾಟೇರಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ ಅಭಿಷೇಕ ಪೂಜೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ನಂದಮೂರಿ ಅಭಿಮಾನಿಗಳು ಈ ಸೃಷ್ಟಿ ಸೌಂದರ್ಯ ಸೌಭಾಗ್ಯ ದೇವತೆ ಸಂಗೀತ ಮಾಧುರ್ಯ ವಾಗ್ದೇವ बालकृष्ण नामधेयस्य वसुंधरा नाम्नेः ब्राह्मणी नाम्नेः तेजस्विनी नाम्नेः मोक्षज्ञ नामस्य तस्य कुटुंबः सह कुटुंबानां क्षेम स्थैर्य विजय वीर्य अभय आनंद आरोग्य ऐश्वर्य अभिवृद्ध्यर्थं धर्म अर्थ मोक्ष चतुर्विध फल पुरुषार्थ सिद्ध्यर्थं विशेषेण समस्त सन्मंगल प्राप्त्यर्थं जन्म नक्षत्रे जन्म राशे नाम नक्षत्रे नाम राशे नामधेयस्य इष्टार्थता सिद्ध्यर्थं सकल आयुः आरोग्य भाग्यता सिद्ध्यर्थं सकल इष्टार्थता सिद्ध्यर्थं धनकनक मणिमुकुट ऐश्वर्य सिद्ध्यर्थं श्री काटेरम्मा देवता अनुग्रह सिद्ध्यर्थं दिगंबरं ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತು ನಮಗೆ ತುಂಬ ಒಂದು ನೋವಿನ ಸಂಗತಿ. ಯಾಕಂದರೆ ನೋವಲ್ಲ, ಒಂದು ಸಂತೋಷ ಪಡಬೇಕು. ಯಾಕಂದರೆ ದೇವರು ಏನು ಶ್ರೀ ಪದ್ಮಭೂಷಣ್ ನಂದಮೂರಿ ಬಾಲಕೃಷ್ಣರವರಿಗೆ ಒಂದು ನಿನ್ನೆ ಆಂಧ್ರ ಪ್ರದೇಶದಲ್ಲಿ ಕಾಕಿನಾಡ ಪೋರ್ಟಲ್ಲಿ ಒಂದು ಶೂಟಿಂಗ್ ನಡೀತಾ ಇರುತ್ತೆ. ಆ ಟೈಮಲ್ಲಿ ಅವರಿಗೆ ಸ್ವಲ್ಪ ಒಂದು ಕಾಲಿಗೆ ಗಾಯ ಆಗಿರುತ್ತೆ. ಆದರೆ ನಾವೆಲ್ಲ ಪ್ರತಿಯೊಂದು ಅಭಿಮಾನಿಗಳು ಅವ್ರಿಗಿರೋ ಒಂದು ಆ ಅಭಿಮಾನ ಬಲಗ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ. ಅವರೊಂದು ಆ ದೇವರು ಸಂಕಲ್ಪದಿಂದ ಅವರಿಗೆ ಸ್ವಲ್ಪ ಚಿಕ್ಕದಾಗಿ ಗಾಯ ಆಗಿರುತ್ತೆ ಅಂತ ನಮಗೆ ಗೊತ್ತಾಗಿದೆ. ಅದರಿಂದ ಅವರಿಗೆ ಏನು ಅವರು ಅನೇಕ ಸೇವಾ ಕಾರ್ಯಕ್ರಮ, ಒಂದು MLA ಆಗಿ, ಅದೇ ರೀತಿ ಒಂದು ಬಸವತಾರಕರಾಮ ಕ್ಯಾನ್ಸರ್ ಹಾಸ್ಪಿಟಲ್ ಆಗಿ ಅದರಿಂದ ಸೇವೆ ಮಾಡ್ತಾ ಅನೇಕ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಒಂದು ಏನು ಈ ನರದೃಷ್ಟಿ ಇದೆ ಅಂತಾರಲ್ಲ, ಅಂಥದೆಲ್ಲ ಇರಬಾರ್ದು ಅವ್ರಿಗೆ. ಯಾಕಂದ್ರೆ ಅಂಥವ್ರ ಮೇಲೆ ಜಾಸ್ತಿ ಜನಗಳಿಗೆ ಕಣ್ಣಿರುತ್ತೆ. ಆ ಒಂದು ದೃಷ್ಟಿ ಪರಿಹಾರ ಆಗ್ಲಿ ಅಂತ ಇವತ್ತು ಏನು ನಾವು ಒಂದು ಮುಳಬಾಗಿಲು ವತಿಯಿಂದ, ನಮ್ಮ ಕರ್ನಾಟಕ ವತಿಯಿಂದ ಇವತ್ತು ಮುಳಬಾಗಿಲಲ್ಲಿ ಎಲ್ಲ ನಂದಮೂರಿ ಅಭಿಮಾನಿಗಳು ಸೇರಿ ಅವರಿಗೆ ಒಂದು ನಿನ್ನೆ ಈ ತರ ಆಯ್ತು ಅಂತ ಗೊತ್ತಾದಾಗ ಎಲ್ಲ ಸೇರಿ ಒಂದು ಏನು ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ನಮ್ಮ ಕಾಟೇರಮ್ಮನವರ ದೇವಸ್ಥಾನದಲ್ಲಿ, ಪ್ರವಾಸಿ ಮಂದಿರದ ಹತ್ರ ಇರುವ ಕಾಟೇರಮ್ಮನ ದೇವಸ್ಥಾನದಲ್ಲಿ ಒಂದು ಪೂಜೆ ಕಾರ್ಯಕ್ರಮ ಇಟ್ಕೊಂಡು, ಯಾಕಂದ್ರೆ ಅವರಿಗೆ ಯಾವುದೇ ನರದೃಷ್ಟಿ ಇಲ್ದಿರ ಪರಿಹಾರ ಆಗಬೇಕು ಅಂತ ಆ ಅಮ್ಮನ ಅನುಗ್ರಹ ಅವ್ರಿಗೆ ಇನ್ನೂ ಇರಬೇಕು. ಯಾಕಂದ್ರೆ ಬಾಲಕೃಷ್ಣರವರು ಇನ್ನೂ 100 ವರ್ಷ ಆರೋಗ್ಯ ಇಲ್ಲಿ ಇರ್ಬೇಕಂತ ನಾವು ಬೇಡ್ಕೊಳ್ತಾ, ಅದೇ ರೀತಿ ಪ್ರತಿಯೊಬ್ಬ ಇವತ್ತು ಕೆಲವು ಅಭಿಮಾನಿಗಳಾದ್ರೆ ಒಂದು ಸುಮಾರು 1000 ಟೆಂಕಾಯಿಗಳು ಈ ತರ ಹೊಡ್ಕೊಂಡು ಅವ್ರಿಗೆ ಒಂದು ಚೆನ್ನಾಗಿ ಇದಾಗಬೇಕಂತ ಬೇಡ್ಕೊಂಡಿದ್ದಾರೆ. ಎಲ್ಲ ಅವರ ಅನುಗ್ರಹ ಅವ್ರ ಮೇಲೆ ಇರ್ಬೇಕಂತ, ಅವ್ರು ಇನ್ನೂ ಅನೇಕ ಸೇವಾ ಕಾರ್ಯಕ್ರಮ ಮಾಡ್ಬೇಕಂತ ನಮ್ಮ ಇವತ್ತು ಈ ಮುಳಬಾಗಿಲು ತಾಲೂಕಿನಲ್ಲಿ ಮೊನ್ನೆ ಲಾಸ್ಟ್ ಒಂದು ವಾರದ ಹಿಂದೆ ಅವರ ಧರ್ಮಪತ್ನಿ ವಸುಂಧರಾ ದೇವಿ ಮೇಡಮ್ ಅವರು ಬಂದು ಹೋಗಿರ್ತಾರೆ. ಆವಾಗ ಅಭಿಮಾನಿಗಳಿಗೆಲ್ಲ ಕೆಲವರಿಗೆಲ್ಲ, ಯಾಕಂದ್ರೆ ಅವರು ಒಂದು ಅರ್ಜೆಂಟಾಗಿ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗಿರ್ತಾರೆ. ಅವತ್ತು ಹೇಳಕ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಅವ್ರು ಬರ್ತೀವಂತ ಒಂದು ನಮಗೆ ಆಶ್ವಾಸ ನೀಡಿ ಹೋಗಿರ್ತಾರೆ. ಅವಾಗ ಎಲ್ಲರೂ ಸೇರಿ ಅವ್ರ ಹತ್ರ ಒಂದು ಮಾತಾಡೋ ರೀತಿ ಪ್ರಯತ್ನ ಪಡ್ತೀವಿ. ಇವತ್ತು ಮುಖ್ಯವಾಗಿ ಏನು ನಮ್ಮ ಕದಿರಿಪುರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಒಂದು ಅರ್ಚನಾ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ಕಾಟೇರಮ್ಮನ ದೇವಸ್ಥಾನದಲ್ಲಿ ಏನು ಬಾಲಕೃಷ್ಣರವರು ಇನ್ನೂ 100 ವರ್ಷ ಆರೋಗ್ಯದಲ್ಲಿ ಇರ್ಬೇಕಂತ ನಮ್ಮ
ಮುಳಬಾಗಿಲು ತಾಲೂಕಿನ ಎಲ್ಲ ಫ್ಯಾನ್ಸ್ ವತಿಯಿಂದ ಅವ್ರಿಗೆ ನಾವು ಒಂದು ಬೇಡ್ಕೊಳ್ತಾ ಇದೀವಿ ತಾಯಿಗೆ. ಏನು ನಮ್ಮ ನೆಚ್ಚಿನ ನಟರು ಶ್ರೀ ಬಾಲಕೃಷ್ಣ ಅವರ ಹೆಸರಲ್ಲಿ ಬೆಳಗ್ಗೆ ಒಂದು ಪೂಜೆ, ಅಭಿಷೇಕ, ಅದೇ ರೀತಿ ಭಕ್ತಾದಿಗಳಿಗೆ ಒಂದು ಪ್ರಸಾದ ವಿತರಣೆ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇನ್ನೂ ಅನೇಕ ಜನ ಅಭಿಮಾನಿಗಳು ಬರಬೇಕಾಗಿತ್ತು, ಇನ್ನೂ ಲೇಟ್ ಆಗ್ತಾ ಇದೆ, ಬರ್ತೀವಿ ಅಂತ ಫೋನ್ಗಳಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಎಲ್ಲ ಬಂದು ಅವರಿಗೆ ಒಂದು ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಹೋಗ್ಬೇಕಂತ ನಾನು ಒಂದು ತಾಲೂಕಿನ ಅಧ್ಯಕ್ಷರಾಗಿ ನಾನು ಕಳಕಳಿ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇಡೀ ಜಗತ್ತಿನ ಅಥವಾ ಪ್ರಪಂಚದ ಎಲ್ಲ ಬಾಲಕೃಷ್ಣ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನ ನೀಡ್ತಾ ಇದ್ದೀವಿ. ಯಾಕಂದ್ರೆ ನಿನ್ನೆ 2:30 ಕಾಕಿನಾಡದ ಪೋರ್ಟ್ ಅಲ್ಲಿ ಒಂದು ಶೂಟಿಂಗ್ ಅಲ್ಲಿ ಅವ್ರಿಗೆ ಒಂದು ಸಣ್ಣದ ಒಂದು ಗಾಯ ಆಗಿರುತ್ತೆ ಕಾಲಿಗೆ. ಅದರ ಪ್ರಯುಕ್ತ ನಿನ್ನೆ ನಮಗೆ ಗೊತ್ತಾಗಿ ನಮ್ಮ ತಾಲೂಕಿನ ದಾರಿದೀಪ ಮತ್ತು ವಾಣಗನಹಳ್ಳಿ ಬಾಲಕೃಷ್ಣನ್ ಅವರು ನಮಗೆ ಒಂದು ವಿಷಯ ತಿಳಿಸಿದ್ರು. ಅದರಿಂದ ಇವತ್ತು ಬೆಳಿಗ್ಗೆಯಿಂದನೇ ಅವರ ಒಂದು ಹೆಸರಿನಲ್ಲಿ ತಾಲೂಕಿನ ಗ್ರಾಮ ದೇವತೆ ಆಗಿರ್ತಕ್ಕಂಥ ಕಾಟೇರಮ್ಮ ದೇವಸ್ಥಾನದಲ್ಲಿ ಪೂಜೆ, ಮಹಾಮಂಗಳಾರತಿ, ಅಭಿಷೇಕ, ಪ್ರಸಾದ ಅವ್ರ ಹೆಸರಿನಲ್ಲಿ ಈ ತರ ಮಾಡಿಸಿದೀವಿ. ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೂ ಮತ್ತು ಫ್ಯಾನ್ಸ್ಗೂ ಮತ್ತು ಪ್ರಪಂಚದಲ್ಲಿರ್ತಕ್ಕಂಥ ಅವರ ಒಂದು ಅಭಿಮಾನಿಗಳಿಗೂ ಒಂದು ಸಂದೇಶವನ್ನು ಕೊಡ್ತಾ ಇದೀವಿ. ಭಯ ಪಡ್ತಕ್ಕಂಥ ವಿಷಯ ಏನಿಲ್ಲ, ಸಣ್ಣದ ಒಂದು ಗಾಯ, ಕೇವಲ 1 ವಾರದಲ್ಲಿ ಗುಣಮುಖರಾಗಿ ಮತ್ತೆ ಶೂಟಿಂಗ್ ನಲ್ಲಿ ಪಾಲ್ಗೊಳ್ತಕ್ಕಂಥ ಶಕ್ತಿ ಅವ್ರಿಗಿದೆ. ಆ ಧೈರ್ಯ ದೇವರು ಅವ್ರಿಗೆ ಕೊಟ್ಟಿದ್ದಾರೆ. ಆ ಒಂದು ಶಕ್ತಿ ಅವರ ಒಂದು ಕುಟುಂಬದಿಂದ ಅವ್ರಿಗೆ ಕೊಳ್ಳಿ. 3 ದೇವತೆಗಳನ್ನ ನಾವು ಪ್ರಾರ್ಥನೆ ಮಾಡೋದು ಒಂದೇ, ಅವ್ರಿಗೆ ಬೇಗ ಗುಣಮುಖರಾಗಿ ಬೇಗ ಶೂಟಿಂಗ್ ಅಲ್ಲಿ ಪಾಲ್ಗೊಂಡು ನಮ್ಮ ಅಭಿಮಾನಿಗಳಿಗೆ ಮತ್ತು ಫ್ಯಾನ್ಸ್ಗೆ ಅವ್ರಿಗೆ ಒಂದು ಸಂತೋಷವನ್ನು ನೀಡಿಲ್ಲ ಅಂತ ಈ ಸಂದರ್ಭದಲ್ಲಿ ಎಲ್ಲಾ ದೇವತೆಗಳನ್ನು ಬೇಡ್ಕೊಡುತ್ತಾ, ಯಾರು ಇದ್ರ ಬಗ್ಗೆ ಭಯ ಪಡ್ತಕ್ಕಂತ ಏನು ಇಲ್ಲ ಅಂತ ಹೇಳುತ್ತಾ ಈ 2 ಮಾತನ್ನ ಆಡಲು ಅವಕಾಶ ಕೊಟ್ಟ ಎಲ್ಲ ನಮ್ಮ ಅಭಿಮಾನಿಗಳಿಗೂ ಮತ್ತು ಮುಖ್ಯವಾಗಿ ನಮ್ಮ ಕಾಟೇರಮ್ಮ ದೇವರಿಗೆ ವಂದಿಸುತ್ತಾ ಅವ್ರು ಬೇಗ ಗುಣಮುಖರಾಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ 1-2 ಮಾತನ್ನು ಮುಕ್ತಾಯ ಮಾಡ್ತೀವಿ. ಜೈ ಹಿಂದ್, ಜೈ ಬಾಲಯ್ಯ.